ಏನ್ ಗುರು ಇದು ಈ ತರ ಕೂಡ ಮ್ಯಾಚ್ ಆಗುತ್ತಾ? ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಮಾತ್ರ. ನಾನು ದೇವ್ರನೆ ಸ್ಟಾರ್ಟಿಂಗ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಶ್ರೀಲಂಕಾದವರು ವಿಕೆಟ್ ಬಿಡಕ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಏನೋ ಇವ್ರು 147 ಹೊಡಿತಾರ ಇಲ್ವಾ ಅಂತ ಅನ್ಕೊಂಡ್ರೆ ಲಾಸ್ಟಿಗೆ ತಗೊಳ್ಳಿ ಈ ಕಡೆ ರತ್ನ ಯಾಕೆ ಕರೆಕ್ಟಾಗಿ ಹೆಸರು ತಕ್ಕನಾಗೆ ಕೊಟ್ಟಿರೋದು ಏನಕ್ಕೆ ಅಂತಾನೆ. ಅದಾದ್ಮೇಲೆ ಈ ಕಡೆ ಶನಕ ನೋಡಿದ್ರು ಅಂದ್ರೆ ಫುಲ್ಲು ಬೆಂಕಿ ಬಿರುಗಾಳಿ ಗೇಮ್ ಮಾತ್ರ. ಲಾಸ್ಟ್ 2 ಓವರ್ ಅಂತೂ ಸೈಕ್ ಮಾಡಿಬಿಟ್ರು ಮಾತ್ರ. ಕೇವಲ 5 ರನ್ನಿಂದ ವಿನ್ ಆಗಿರೋದು ಪಾಕಿಗಳು ಕೇವಲ 5 ವಿನ್ ಆಗಿರೋದು ಇವತ್ತು. ಥೋತ್ಲೆಗೆ ಸುಮಾರು ಒಂದು 10 ಓವರ್ ತನಕ ಮ್ಯಾಚೇ ಇರಲಿಲ್ಲ ಅಲ್ಲಿ, ಫುಲ್ ಡೌನ್. ನಾವೇನೊಂದು 147 ಹೊಡೆದಿವ್ರನ್ನ ಆಚೆ ಆಗ್ತಾರ ಇಲ್ವಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ತಗೊಳ್ಳಿ 12ನೇ ಓವರಿಂದ ಮ್ಯಾಚ್ ಫುಲ್ ಅಂದರೆ ಫುಲ್ ಟರ್ನ್ ಮಾಡಿ ಬಿಸಾಕಿದ್ದು ರತ್ನ. ಯಾಕೆ ಅಂತೂ ಕೇವಲ 15.1 ಓವರಲ್ಲೇ 147ನ ಕ್ರಾಸ್ ಮಾಡಿಬಿಟ್ಟು ಪಾಕಿಸ್ತಾನ ಹೊರಗೆ ದಬ್ಬಿಟ್ಟಿದ್ದು T20 ವರ್ಲ್ಡ್ ಕಪ್ಪಿಗೆ ನಡೆದಿದೆ ಆಚೆಗೆ ಅಂತ. ಗ್ರೇಟ್ ಅಂದರೆ ಗ್ರೇಟ್ ಮ್ಯಾಚ್ ಮಾತ್ರ ಇವತ್ತು. ಪಾಕಿಸ್ತಾನದ ಕಡೆಯಿಂದ ಕೂಡ ಅಷ್ಟೇ ಅದೇ ರೀತಿಯ ಮ್ಯಾಚನ್ನು ಕೂಡ ನೋಡೋಕೆ ಸಿಕ್ತು ಫಸ್ಟ್ ಇನ್ನಿಂಗ್ಸಲ್ಲಿ. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಪಾಕಿಸ್ತಾನದಿಂದ 4 ಪಟ್ಟು ಸಕ್ಕತ್ತಾಗಿರೋ ಮ್ಯಾಚ್ ನಮಗೆ ನೋಡೋಕೆ ಸಿಕ್ತು. ಲಾಸ್ಟ್ ಡೆತ್ ಓವರ್ ಅಂತೂ ಅಲ್ಟಿ ಬಿಡಿ ಮಾತ್ರ ಮಾತೇ ಬರ್ತಾ ಇಲ್ಲ. ಅಲ್ಲಿ ನೋಡಿದಂಗೆ 6 ಮೇಲೆ 6 ಗುರು, 6 ಮೇಲೆ 6 ಶನಕ ಏನು ಗುರು. ಈ ಕಡೆ ಬೌಲಿಂಗಲ್ಲಿ ಬೇರೆ 2 ವಿಕೆಟು, ಅದಾದ್ಮೇಲೆ ಬ್ಯಾಟಿಂಗಲ್ಲಿ ಕೂಡ ಈ ಥರ ಲೆವೆಲ್ಲು. ಇದನ್ನೇ ಮುಂಚೆ ಆಡಿದ್ರು ಅಂದರೆ ಈಸಿಯಾಗಿ ಇವ್ರು ಕ್ವಾಲಿಫೈ ಆಗ್ಬೋದಿತ್ತಲ್ಲ ಈಸಿಯಾಗಿ. ಯಪ್ಪ ನಿಜವಾಗ್ಲೂ ಮಾತ್ರ ಬೆಂಕಿ ಬಿರುಗಾಳಿ ಒಂದು ಕಡೆ ಆಗ್ಬಿಟ್ರೆ ಯಾವ ಥರ ನೋಡೋಕೆ ಸಿಗುತ್ತೆ ಆ ಥರ ಮ್ಯಾಚ್ ನಮಗೆ ಇತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡೋಕೆ ಸಿಕ್ಕಿರುವಂಥದ್ದು. ಒಂದು ಕಡೆ ಗುಡ್ ಲಕ್ ಕೊಟ್ಟರೆ ಇನ್ನೊಂದು ಬ್ಯಾಡ್ ಲಕ್ ಕೂಡ ಅದೇ ರೀತಿ ಗೂಟ ಹೊಡೆದ್ಬಿಟ್ಟು ಇವತ್ತು. ಅದಾದ್ಮೇಲೆ ಪಾಕಿಸ್ತಾನದ ಫರಾನ್ ಬೇರೆ ಈ ಸೀರೀಸಲ್ಲಿ 2 ಸಲ ಸೆಂಚುರಿ ನೋಡಿದು ರೆಕಾರ್ಡ್ನ ಬ್ರೇಕ್ ಕೂಡ ಮಾಡಿರುವಂಥದ್ದು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಒಂದು ರೆಕಾರ್ಡನ್ನ ಬ್ರೇಕ್ ಮಾಡಿ ಬಿಸಾಕಿರುವಂಥದ್ದು. ಸೊ ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ಗಳನ್ನ ಮುಂದೆ ನೋಡ್ತಾ ಇರ್ಬೋದು. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. ಆ್ಯಕ್ಚುಲಿ ನಿನಗೆ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ, ಪಾಕಿಸ್ತಾನದವರು ಶ್ರೀಲಂಕಾನ ಈಸಿಯಾಗಿ ತಗೊಳ್ಳಂಗಿಲ್ಲ. ಅವ್ರು ಒಂದ್ಸಲಿ ಸೆಟ್ ಆಗಿಬಿಟ್ರು ಅಂದರೆ ಮ್ಯಾಚ್ನ ಹೆಂಗೆ ಬೇಕಾದ್ರೆ ಟರ್ನ್ ಮಾಡಿಬಿಡ್ತಾರೆ. ಮತ್ತೆ ಪತೋಮ್ ನಿಸಾಂಕ ಅವರೆಲ್ಲ ಎಂತೆಂಥ ಪ್ಲೇಯರ್ ಅಂತ ಮುಂಚೆನೇ ಹೇಳಿದ್ದೆ. ಸೊ ಅದೇ ರೀತಿಗೆ ಮ್ಯಾಚ್ನ ಟರ್ನ್ ಮಾಡಿ ಬಿಸಾಕಿರುವಂಥದ್ದು. ಒಂಥರ ಪಾಕಿಸ್ತಾನದವರು ಅಷ್ಟು ರನ್ ಹೊಡೆದು ಕೂಡ ಮರ್ಯಾದಿಲ್ದಂಗೆ ಮಾಡಿಬಿಟ್ರು ಶ್ರೀಲಂಕಾದವ್ರು ಮಾತ್ರ. ಅದಾದ್ಮೇಲೆ ಕಡೆ ಪಾಕಿಸ್ತಾನದಲ್ಲೂ ಕಡಿಮೆ ಅಲ್ಲಾಗರು 15 ಓವರ್ ತನಕ 15.5 ಓವರ್ ತನಕ ಒಂದೇ ಒಂದು ವಿಕೆಟ್ ಬೀಳ್ದಂಗೆ ಆಡಿದ್ದಾರೆ. ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಬ್ಯಾಟಿಂಗ್ ಅನ್ನು ಆಡಿರುವಂಥದ್ದು ಯಾರು, ಫರಾನ್ ಮತ್ತೆ ಫಕರ್ ಜಮಾನ್ ಇಬ್ಬರೇ ನಿಂತ್ಕೊಂಡು ಆಡಿರುವಂಥದ್ದು. ಫರಾನ್ ಅಂತೂ ಕೇವಲ 60 ಬಾಲಿಗೆ 100 ರನ್ ಹೊಡೆದಿರುವಂಥದ್ದು. ಅದಾದ್ಮೇಲೆ ಫಕರ್ ಜಮಾನ್ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಗೇಮ್ ಅನ್ನು ಆಡಿರುವಂಥದ್ದು. ಫಕರ್ ಜಮಾನ್ 42 ಬಾಲಿಗೆ 84 ರನ್ ಕೂಡ ಹೊಡೆದಿರುವಂಥದ್ದು. ಅದಾದ್ಮೇಲೆ ಕೇವಲ 10 ಓವರಿಗೆ 100 ರನ್ ಪಾರ್ಟ್ನರ್ಶಿಪ್ ಅನ್ನ ಕೂಡ ತಂದ್ಕೊಟ್ಬಿಟ್ರು ಇಬ್ರು ಮಾತ್ರ. ಎಲ್ಲ ಕೂಡ ಒಂದು ರೌಂಡ್ ಕಂಗಾಲ್ ಆಗ್ಬಿಟ್ರು. ಇದೇನಪ್ಪ ಇದು ಇಬ್ಬರೇ ಈ ಲೆವೆಲಲ್ಲಿ ಗೇಮನ್ನು ಆಡ್ತಿದ್ರೆ. ಐ ಥಿಂಕ್ ಏನು ಇವ್ರು ಆಡೋದು ನೋಡಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸಲ್ಲಿ ಅಂದರೆ 240 250 ಅಂದರೆ 250 ಮೇಲೆ ಹೊಡಿತಾರಂತ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ರು. ಏನಕ್ಕೆ ಅಂದರೆ ಆ ಲೆವೆಲಲ್ಲಿ ಗೇಮನ್ನು ಆಡ್ತಿದ್ದು ಅಪ್ ಟು 15 ಓವರ್ ತನಕ. ಅದಾದ್ಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ. ಅದೇ ಹೇಳಿದ್ದು ಸ್ಟಾರ್ಟಿಂಗು ಗುಡ್ ಲಕ್ ಚೆನ್ನಾಗಿ ಕೈ ಕೊಡ್ತು. ಅದಾದ್ಮೇಲೆ 15ನೇ ಓವರಿಂದ ಆ ಕಡೆ ಯಾವ ನನ್ನ ಮಗನೂ ಆಡಲಿಲ್ಲ ಅವ್ರ ಕಡೆಯಿಂದ. ಬಂದ್ರೆಲ್ಲ ಉದ್ರೋಗಿದ್ದು ಹೆಂಗೆ ಬಂದರು ಹೆಂಗೆ ಹೋದ್ರು ಅನ್ನೋದೇ ಗೊತ್ತಾಗಲಿಲ್ಲ ಅತ್ಲಾಗೆ. ಲಾಸ್ಟು 19ನೇ ಓವರಲ್ಲೇನೋ ಡಬಲ್ ವಿಕೆಟ್ಸ್ ಕೂಡ ಬಿತ್ತು. ಅದಾದ್ಮೇಲೆ ಟೋಟಲ್ ಆಗಿ 8 ವಿಕೆಟ್ ಅನ್ನ ಲಾಸ್ ಮಾಡಿಕೊಂಡು 212 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಆಕ್ಚುಲಿ ಹೇಳಬೇಕು ಅಂದ್ರೆ 240 250 ಈಸಿಗೆ ಹೊಡಿಬೋದಿತ್ತು ನಿಂತ್ಕೊಂಡು ಆಡಿದ್ರು. ಅಂದ್ರೆ ಲಾಸ್ಟ್ ಈಗ ಅದೇನಾಯ್ತು ಗೊತ್ತಿಲ್ಲ, ಇವರು ಟಾಪ್ 2 ಬ್ಯಾಟ್ಸ್ಮನ್ಸ್ಗಳು ನೋಡಿದ್ರೆ ಆ ಥರ ಬೆಂಕಿ ಬಿರುಗಳಿಗೆ ಆಟನ ಆಡ್ಕೊಟ್ಟಿದ್ರು. ಬಂದವರೆಲ್ಲ ಕೂಡ ಹಂಗೆ ಉದ್ರೋಗ್ತೀರ ಅಂದ್ರೆ ಏನ್ ಫಾಲ್ಟ್ ಆಯ್ತು ಅಂತ ಗೊತ್ತಾಗಲಿಲ್ಲ. ಹೋಗ್ಲಿ ಬಿಡಿ ಏನಾಗಬೇಕು, ನಾನು ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 15ನೇ ಓವರಿಂದ ವಿಕೆಟ್ಸ್ ಬೀಳಕ್ ಸ್ಟಾರ್ಟ್ ಆಗಿದ್ದು. ಮಧುಶಂಕಂಗೆ 3 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಕ್ಯಾಪ್ಟನ್ ಶನಕ ಅವನಿಗೆ ಕೂಡ 2 ವಿಕೆಟ್. ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಂತೂ ಕೇಳಂಗೆಲ್ಲ ಮಂಚ ಫುಲ್ಲು ಹಾವಳಿ ಮಾಡಿ ಬಿಸಾಕಿರೋದು ಇವತ್ತು ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಫರಾನ್ ಬೇರೆ 2014 ವಿರಾಟ್ ಭಾಯ್ ಒಂದು ರೆಕಾರ್ಡ್ ಅನ್ನ ಕೂಡ ಮಾಡಿದ್ರು T20 ವರ್ಲ್ಡ್ ಕಪ್ ಅಲ್ಲಿ. ಅಂದ್ರೆ ಒಂದೇ ಸೀರೀಸ್ ಅಲ್ಲಿ ಜಾಸ್ತಿ ರನ್ ಅನ್ನು ಹೊಡೆದಿದ್ದು. ಅದನ್ನ ಇವತ್ತು ಫರಾನ್ ಬ್ರೇಕ್ ಅನ್ನ ಮಾಡಿ ಅದೊಂದು ಮುರಿದಾಕ್ಬಿಟ್ಟಿಯಾನೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಕೂಡ ಆಯ್ತು. ನಿಜವಾಗ್ಲೂ 10 ಓವರ್ ತನಕ ಫುಲ್ಲು ಸ್ಲೋಗೆ ಹೋಯ್ತು ಗುರು. ಇವ್ರು ಆಡೋದು ನೋಡಿ ನಿಜವಾಗ್ಲೂ ಮೋಸ್ಟ್ಲಿ ಪಾಕಿಸ್ತಾನದವರು ಕ್ವಾಲಿಫೈ ಆಗ್ತಾರಂತ ಎಲ್ಲರೂ ಮೈಂಡಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದು. ನನ್ನ ಮೈಂಡಲ್ಲಿ ಕೂಡ ಅಷ್ಟೇ. ಮೋಸ್ಟ್ಲಿ ಪಾಕಿಸ್ತಾನ ಬರ್ತಾರಾ ಇಲ್ವಾ ಅಂತ 2-3 ಸಲ ಅದನ್ನೇ ಯೋಚನೆ ಮಾಡ್ತಿದೆ ಅತ್ಲಾಗೆ. ಏನಕ್ಕೆ ಅಂದ್ರೆ ಆ ತರ ಬ್ಯಾಟಿಂಗ್ ಅನ್ನ ಆಡಿರುವಂತದ್ದು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪತೋಮ್ ನಿಶಾಂಕ ಬರ್ತಾ ಇದ್ದಂಗೆ ಒಂದು 3 ರನ್ ಕೊಟ್ಟು ಔಟ್ ಅದನ್ನ. ಅದಾದ್ಮೇಲೆ ಇಬ್ರು ಬ್ಯಾಟ್ಸ್ಮನ್ಸ್ ಬಂದ್ರಲ್ಲ, ಕಮಿಲ್ ಮಿಶ್ರಾ ಮತ್ತೆ ಅಸ್ಲಾಂಕ. ಸೊ ಅವರು ಇಬ್ರು ಕೂಡ 25 ಇದನ್ನು ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟರು. ಅದಾದ್ಮೇಲೆ ಅವರೊಂದು 50 ರನ್ ಅನ್ನು ಹೊಡ್ಕೊಟ್ರು. ಅದಾದ್ಮೇಲೆ ಯಾವಾಗ ಅಬ್ರಾರ್ ಅಹಮದ್ ವಿಕೆಟ್ ಅನ್ನ ತೆಗ್ದ ಒಂದ್ಸಲಿ ಫುಲ್ ಶಾಕ್ ಆಗ್ಬಿಟ್ಟ ಯಾರು ಇವನು ಕಮಿಂಡು. ಅದಾದ್ಮೇಲೆ ಇಬ್ರು ವಿಕೆಟ್ ಯಾರಿಗೆ ಅಬ್ರಾರ್ ಅಹಮದ್ ಬಿಡ್ತಲ್ಲಪ್ಪ, 2 ಕೂಡ ಡೈರೆಕ್ಟ್ ಬೋಲ್ಡ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅನ್ನ ಮಾಡಿದ್ಯತ್ತು ಪಾಕಿಸ್ತಾನ ಕೂಡ ಅಷ್ಟೇ. ಅಂದ್ರೆ ಎಲ್ಲಿ ತನಕ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂದ್ರೆ ಅವರು 147 ರೀಚ್ ಆಗೋ ತನಕ, ಅಂದ್ರೆ ಟಾರ್ಗೆಟ್ ಅನ್ನ ರೀಚ್ ಆಗೋ ತನಕ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಆದ್ರೆ ಅದ್ ಯಾವಾಗ
147 ರೀಚ್ ಆಗಿ ಅವ್ರು ಸೆಮೀಸಿಂದ ಔಟ್ ಆದ್ರು ಅಂತ ಗೊತ್ತಾಯ್ತು. ತಗೊಳ್ಳಿ ಫುಲ್ ಲೂಸ್ನೆಸ್ ಬಿಟ್ಬಿಟ್ರು. ಅದಾದ್ಮೇಲೆ ಶ್ರೀಲಂಕಾದವರು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಈ ಕಡೆ ಪವನ್ ರತ್ನ ಯಾಕೆ ಕೂಡ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಏನಕ್ಕೆ ಅಂತ ಕೇಳ್ತೀರಾ, ತೆಗಳಿ ಅಂತ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸುಮಾರು 37 ಬಾಲಿಗೆ 58 ರನ್ ಹೊಡೆದಿರುವಂತದ್ದು ಗುರು. ಅದಾದ್ಮೇಲೆ 3 6 4 4 ನ ಕೂರಿಸಿರುವಂತದ್ದು. ಅದಾದ್ಮೇಲೆ ಇನ್ನೊಬ್ಬ ಪ್ಲೇಯರ್ ಕೂಡ ಬಂದ, ಕಮಿಂಡು ಮೆಂಡಿಸ್. ಸೊ ಆ ವಿಕೆಟ್ ನ ತೆಗೆದ್ ನೋಡಿ ಒಂದ್ಸಲ ಫುಲ್ಲಿ ಗಾಬರಿ ಆಗ್ಬಿಟ್ಟ, ಇದೇನಪ್ಪ ಇದು ಈ ತರ ವಿಕೆಟ್ ತೆಗ್ಬಿಟ್ಟಲ್ಲ ಅಬ್ರಾರು ಅಂತ. ಒಂದ್ಸಲ ಫೀಲ್ಡ್ ಹಿಂದೆ ಎಲ್ಲ ನೋಡ್ದ ಇದೇನಾರು ಔಟ್ ಇದೆಯಾ ಇಲ್ವಾ ಏನು ಅಂತ ಫುಲ್ ಕಂಗಾಲ್ ಆಗೋಗ್ಬಿಟ್ಟ ಅವನಂತೂ. ಅದಾದ್ಮೇಲೆ ಮೊಹಮ್ಮದ್ ನವಾಜಿಗೆ ಒಂದು ವಿಕೆಟ್ ಕೂಡ ಬಿತ್ತು. ಈ ವಿಕೆಟ್ ಬೀಳ್ತಾ ಇದ್ದಂಗೆ ಆಲ್ಮೋಸ್ಟ್ ಎಲ್ಲ ಕೂಡ ಒಂದ್ ರೌಂಡ್ ಕಂಗಾಲ್ ಕೂಡ ಆಗೋಗ್ಬಿಟ್ರು. ಬಿಡುಗರು ಇದು ಯಾಕೋ ರೀಚ್ ಆಗಂಗೆ ಕಾಣ್ತಿಲ್ಲ 147ಕ್ಕೆ. ಟಿವಿ ಆಫ್ ಮಾಡಿ ಮಲ್ಕೊಂಬಿಡೋಣ ಅಂತ ಈಗಾಗಲೇ ತುಂಬಾ ಜನ ಟಿವಿ ಆಫ್ ಮಾಡಿ ಕೂಡ ಮಲ್ಕೊಂಡಿರ್ತಾರೆ ಆ ಟೈಮಲ್ಲಿ. ಅದಾದ್ಮೇಲೆ ತಗೊಳ್ಳಿ ಆಮೇಲೆ ಬಂದಾರಪ್ಪ ಕ್ಯಾಪ್ಟನ್ ಶನಕ. ಅರ್ಧ ಅಲಾಗರು 95% ಮ್ಯಾಚ್ ಅಲ್ಲಿ ಟರ್ನ್ ಮಾಡಾಕಿದ್ದು. ಕೇವಲ 15.5 ಓವರಲ್ಲೂ 15.1 ಬಾಲಿಗೇನೋ ಫುಲ್ಲು 147 ರನ್ನ ಕೂಡ ಬೀಟ್ ಮಾಡಿ ಪಾಕಿಸ್ತಾನ ಆಚೆ ಹಾಕ್ಬಿಟ್ರ. ಅದಾದ್ಮೇಲೆ 31 ಬಾಲಿಗೆ 76 ರನ್ ಹೊಡೆದು ಕೇವಲ ಪಾಕಿಸ್ತಾನದವರು 5 ರನ್ನಿಂದ ವಿನ್ ಮಾಡಿದ್ದು. ನಿಜವಾಗ್ಲೂ ಯಾರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಹೈಯೆಸ್ಟ್ ಅಂದ್ರು 160 ಹೊಡಿಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ಶನಕ ಯಾವಾಗ ಎಂಟ್ರಿ ಆಗಿದ್ದು ತಗೊಳ್ಳಿ ಫುಲ್ಲು ಕಹಳೆ ಬಾರಿಸ್ಬಿಟ್ಟಿದ್ದು ಅಲ್ಲಿ ಫೀಲ್ಡ್ ಅಲ್ಲಿ. ಅತ್ಲೆಗೆ ಬೆಂಕಿ ಬಿರುಗಾಳಿ ಎಲ್ಲ ಒಂದೇ ಕಡೆ ತಂದು ಕೂರಿಸ್ಬಿಟ್ಟಿದ್ದು ಅತ್ಲೆಗೆ. ಫುಲ್ ಮ್ಯಾಚಿನ ದಿಕ್ಕೇ ಚೇಂಜ್. ಅಲ್ಲಿ ಪಾಕಿಸ್ತಾನ ಬರೀ 5 ರನ್ನಿಂದ ವಿನ್ ಆಗ್ಬಿಟ್ಟು ಇಲ್ಲಿ ಆಚೆ ಹೋಗಿದ್ದು. ವಿನ್ ಆದ್ರೂ ಲಾಸ್ ಆದ್ರೂ ಕೂಡ ಆಚೆ ಹೋಗ್ಲೇಬೇಕಿತ್ತು. ಸೊ ಫೈನಲ್ ಆಗಿ ಟಾಟಾ ಬೈ ಬೈ ಗುಡ್ ಬೈ ಗಯಾ ಅಂತ ಹೇಳ್ಬಿಟ್ಟು ಈಗ ಪಾಕಿಸ್ತಾನದವರು ಆಚೆಗೆ ಹೋಗ್ಬಿಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಮ್ಯಾಚ್ ಮಾತ್ರ ಇವತ್ತಂತೂ. ಯಾರ್ಯಾರು ಸೆಕೆಂಡ್ ಇನ್ನಿಂಗ್ಸ್ ಮಿಸ್ ಮಾಡ್ಕೊಂಡ್ರಿ ತುಂಬಾ ಪಶ್ಚಾತ್ತಾಪ ಕೂಡ ಪಟ್ಬಿಡ್ತೀರಾ. ಒಂದ್ಸಲ ಹೈಲೈಟ್ಸ್ ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಹೈಲೈಟ್ಸ್ ನೋಡಿದ್ರು ಕೂಡ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಈ ಲೈವ್ ಬ್ರಾಡ್ಕಾಸ್ಟ್ ಕೂಡ ಹೈಲೈಟ್ಸ್ ತರ ನೋಡಕ್ಕಿತ್ತು, ಇನ್ನು ಹೈಲೈಟ್ಸ್ ಕೂಡ ನಾನು ಅದೇ ರೀತಿ ನೋಡಕ್ ಜೊತೆ ಡಿಫ್ರೆನ್ಸ್ ಏನು ಅನ್ಸೋದಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಕೂಡ ಅನ್ಕೊಳ್ಳಿ. ಈಗ ಫೈನಲಿ ಪಾಕಿಸ್ತಾನ T20 ವರ್ಲ್ಡ್ ಕಪ್ ಇಂದ ಹೊರಗಡೆ ಹೋಗಿದೆ. ಬಾಯ್ಕಟ್ ಮಾಡ್ತೀವಿ ಅಂತ ಇದ್ರು, ಅವರೇ ಬಾಯ್ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಇನ್ನ ಏನಿದ್ರು ಕೂಡ ನ್ಯೂಜಿಲೆಂಡ್ಗೆ ಒಂದು ಚಾನ್ಸ್ ಕೂಡ ಸಿಕ್ತು. ಮತ್ತೆ ನ್ಯೂಜಿಲೆಂಡ್ ಈಗ ಫೈನಲ್ ಗೆ ಸೆಮಿಸಿಗೆ ಎಂಟ್ರಿ ಕೂಡ ಆಗ್ಬಿಟ್ಟಿದ್ದಾರೆ. ನಿನ್ನೆ ಈಗ ಕತೆ ನೋಡಿ ಹೆಂಗಾಗಿದೆ ಅಂದ್ರೆ, ನಿನ್ನೆ ಪಾಕಿಸ್ತಾನದವರು ಬೇಡ್ಕೊಂತಿದ್ರು ನ್ಯೂಜಿಲೆಂಡ್ ಸೋಲಿ ಅಂತ. ಇವತ್ತು ನ್ಯೂಜಿಲೆಂಡ್ ಅವ್ರು ಕೂತ್ಕೊಂಡು ಪಾಕಿಸ್ತಾನ ಸೋಲಿ ಅಂತ ಬೇಡ್ಕೊಂಡಿರ್ತಾರೆ. ಅವರ ಪ್ಲೇಯರ್ ಕೂಡ ಇಲ್ಲಿ ಒಲಿದ್ ಬಿಟ್ಟಿದೆ. ಸೊ ಹೆಂಗಿದಲ್ಲ, ಇನ್ನು ನಾಳೆ ಮತ್ತೊಂದು ಬಿಗ್ ಫೈಟ್ ಮ್ಯಾಚ್ ಕೂಡ ಇದೆ, ನಮ್ಮ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್. ಆ ಮ್ಯಾಚ್ ಅಂತೂ ನಮ್ಮ ಇಂಡಿಯಾ ವಿನ್ ಆಗ್ಲೇಬೇಕು. ಸೊ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಆಗ್ಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಪಬ್ಲಿಷ್ ಕೂಡ ಆಗುತ್ತೆ. ವಿಡಿಯೋ ನೋಡಿ ಯಾರು ಸ್ಟ್ರಾಂಗ್ ಇದ್ದಾರೆ, ಯಾರು ವೀಕ್ ಇದ್ದಾರೆ, ನಾಳೆ ಯಾರು ವಿನ್ ಆಗ್ತಾರೆ, ಪಿಚ್ ರಿಪೋರ್ಟ್ ಪ್ರತಿಯೊಂದು ಕೂಡ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ವಿಡಿಯೋ ಟಕ್ಕನಂಗೆ ಬಂದ್ಬಿಡುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ಕಂಟೆಂಟ್ಗಳು ನಿಮಗೆ ನೋಡಕ್ಕೆ ಸಿಗ್ತಾ ಇರುತ್ತೆ. ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ ಸಿಗೋಣ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.